ಸ್ನೇಹಿತರೆ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ಹೇಳೋಕೆ ಹೋಗ್ತಾ ಇರೋದು ಶಾಕಿಂಗ್ ವಿಷಯ. ಯಾಕಪ್ಪ ಅಂತಂದರೆ ಅಫ್ಘಾನಿಸ್ತಾನ್ ಪ್ಲೇಯರ್ ಆಗಿರುವಂಥ 3 ಡೊಮೆಸ್ಟಿಕ್ ಪ್ಲೇಯರ್ಗಳ ಮೇಲೆ ಬಾಂಬ್ ದಾಳಿಯಾಗಿದೆ. ಆ್ಯಂಡ್ ಹಾಗೆ ಅವರು ಕೂಡ ಡೆತ್ ಕೂಡ ಆಗಿದ್ದಾರೆ. ಅಫ್ಘಾನಿಸ್ತಾನ್ ಅಂದರೆ ಏಷ್ಯನ್ ಬೆಸ್ಟ್ ಟೀಮ್ನ ಮೇಲೆ ಸೆಕೆಂಡ್ ಬೆಸ್ಟ್ ಟೀಮ್ನ ಮೇಲೆ ದಾಳಿಯಾಗಿದೆ. ಬಂದ್ಬಿಟ್ಟು ಇವಾಗ 3 ಡೊಮೆಸ್ಟಿಕ್ ಪ್ಲೇಯರ್ ಬಂದ್ಬಿಟ್ಟು ಡೆತ್ ಕೂಡ ಆಗಿದ್ದಾರೆ. ಹಾಗೆ ಕನ್ಫರ್ಮೇಷನ್ ಕೂಡ ಆಗಿದೆ 3 ಪ್ಲೇಯರ್ ಡೆತ್ ಆಗಿದ್ದಾರೆ ಅಂತ. ಹಾಗೆ ಇನ್ನೂ ಮುಂದುವರೆದು ನೋಡೋದಾದರೆ ಅಫ್ಘಾನಿಸ್ತಾನ್ ಹಾಗೆ ಪಾಕಿಸ್ತಾನ್ ನಡುವೆ ಸಿರೀಸ್ ಕೂಡ ನಡೀಬೇಕಿತ್ತು. ಆ ಸಿರೀಸನ್ನು ಕೂಡ ಇವರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ತಮ್ಮ ಪ್ಲೇಯರ್ನ ಸಾವಿನ ಮೇಲೆ ನಾವು ಕ್ರಿಕೆಟ್ ಆಡೋದಿಲ್ಲ ಅಂತೇಳಿ ಇವರು ಶ್ರೀಲಂಕಾ ಹಾಗೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನಡುವೆ ಅಂದರೆ ತ್ರಿಕೋನ ಸರಣಿ ನಡೀಬೇಕಿತ್ತು, ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಹಾಗೆ ಸೀಸ್ ಫೈರ್ ಆದ ನಂತರವೂ ಕೂಡ ಪಾಕಿಸ್ತಾನ್ ಬಂದ್ಬಿಟ್ಟು ಅಫ್ಘಾನಿಸ್ತಾನ್ ಮೇಲೆ ದಾಳಿ ಮಾಡಿದೆ. ಹೀಗಾಗಿ ಈ ಸಲ ತಾಲಿಬಾನ್ ಬಂದ್ಬಿಟ್ಟು ಅಂದರೆ ಅಫ್ಘಾನಿಸ್ತಾನ್ ಬಂದ್ಬಿಟ್ಟು ಈ ಸಲ ಪಾಕಿಸ್ತಾನವನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತೇಳಿ ತಾವು ಎದ್ದು ಕುಂಟಿದ್ಕೊಂಡಿದ್ದಾರೆ. ಆ್ಯಂಡ್ ಹಾಗೆ ಅವ್ರನ್ನ ಹೊಡಿತೀವಿ, ಅವ್ರನ್ನ ಮುಗಿಸ್ತೀವಿ ಅಂತ ಅಫ್ಘಾನಿಸ್ತಾನ್ ಆರ್ಮಿ ಹಾಗೆ ರೆಡಿ ಆಗಿದೆ. ಆ್ಯಂಡ್ ಹಾಗೆ ಅಫ್ಘಾನ್ ಬಾರ್ಡ್ರ್ನಲ್ಲಿ ಬಂದ್ಬಿಟ್ಟು ಹೆವಿ ಕ್ಲಾಶ್ ಅಂದರೆ ತುಂಬ ಆರ್ಮಿ ಕೂಡ ಹಾಕಿದ್ದಾರೆ. ಆ್ಯಂಡ್ ಹಾಗೆ ಇನ್ನೇನು ಪಾಕಿಸ್ತಾನದ ಉಡೀಸ್ ಅಂತಲೇ ಅವರು ಕೂಡ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಮೊದಲೇ ಅದು ತಾಲಿಬಾನ್ ಸರ್ಕಾರ, ಅವ್ರು ಬಂದ್ಬಿಟ್ಟು ಮೊದಲಿರೋ ಅಫ್ಘಾನ್ ಸರ್ಕಾರವನ್ನು ಕೆಡಿವಿ ಯುದ್ಧ ಮಾಡಿ ತಾವು ಆ ಸ್ಥಾನಕ್ಕೆ ಬಂದಿದ್ದಾರೆ. ಇವಾಗ ಏನಿದ್ರು ನಾವು ಪಾಕಿಸ್ತಾನನ ಹೊಡಿತೀವಿ ಅಂತೇಳಿ ಬಂದ್ಬಿಟ್ಟು ಹೇಳಿದ್ದಾರೆ. ಹಾಗೆ ಏರ್ ಬೇಸನ್ನು ಕೂಡ ಯೂಸ್ ಮಾಡಿಕೊಂಡು ಅವ್ರನ್ನ ಹೊಡಿತೀವಿ ಅಂತ ಹೇಳಿದ್ದಾರೆ. ಇನ್ನು ಮೊನ್ನೆ ತಾನೇ ಸೀಸ್ ಫೈರ್ ಆಗಿತ್ತು. ಯಾಕಪ್ಪ ಅಂದರೆ ಇದ್ರ ಹಿಂದೆನೂ ಕೂಡ ಅಂದರೆ 2 ಡೇಸ್ ಹಿಂದೆ ಕೂಡ ಯುದ್ಧ ಆಗಿತ್ತು. ಪಾಕ್ ಬಂದ್ಬಿಟ್ಟು ಯಾವಾಗಲೂ ಇದೇ ಥರದ ಖ್ಯಾತಿಯನ್ನು ತೆಗಿತಾ ಇರತ್ತೆ, ತಿಕ್ಕಾವ್ರಿಗೆ ಹೊಡೆಸ್ಕೊಳ್ಳೋದೇ ಇರುತ್ತೆ. ಯಾಕಪ್ಪ ಅಂತಂದರೆ ಈಗ ಇತ್ತೀಚೆಗೆ ಇಂಡಿಯಾ ಮೇಲೆ ಕೂಡ ದಾಳಿ ಆಗಿತ್ತು. ಹಾಗೆ ಇಂಡಿಯಾದವರು ಅವ್ರಿಗೆ ತಿಕ್ಕಾವ್ರಿಗೆ ಕೂಡ ಹೊಡೆದಿದ್ರು. ಇವಾಗ ಅಫ್ಘಾನಿಸ್ತಾನದವರು ನಾವು ಅವ್ರನ್ನ ಹೊಡಿತೀವಿ ಅಂತೇಳಿ ಅವರ ಸಚಿವ ಕೂಡ ಹೇಳಿದ್ದಾರೆ. ಆ್ಯಂಡ್ ಹಾಗೆ ಅವರು ಕೂಡ ಮೊನ್ನೆ ತಾನೇ ಕೂಡ ಏರ್ ಸ್ಟ್ರೈಕ್ ಮಾಡಿ ಕರಾಚಿಯಲ್ಲಿ ಕೂಡ ಬಹುದೊಡ್ಡ ದಾಳಿಯನ್ನೇ ಕೂಡ ಮಾಡಿದರು. ಆದರೆ ಯುದ್ಧ ಏನೇ ಆಗಲಿ ಬಂದ್ಬಿಟ್ಟು ಇವಾಗ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಡೆತ್ ಆಗಿರೋದು ಬಂದ್ಬಿಟ್ಟು ಅಫ್ಘಾನಿ ತಂಡಕ್ಕೆ ತುಂಬಿ ಕೊಡಲಾರದಂಥ ನಷ್ಟನೇ ಉಂಟು ಮಾಡಿದೆ. ಯಾಕಪ್ಪ ಅಂದರೆ ಕ್ರಿಕೆಟ್ನಲ್ಲಿ ಇವಾಗ ತಾನೇ ಒಂದು ತಾಪುಗಾಲ ಇಡುತ್ತಾ ಹೆಜ್ಜೆ ಮೇಲೆ ಬೆಳೀತಾ ಇರುವಂಥ ಟೀಮ್ಗೆ ತನ್ನ ಪ್ಲೇಯರ್ಸ್ನ ಕಳ್ಕೊತಾ ಹೋದರೆ ಏನಾಗುತ್ತೆ ಅಂದರೆ ಒಂದು ಹಂತದಲ್ಲಿ ಟೀಮ್ ಇನ್ನೇನು ರೆಡಿಯಾಗಿದೆ ಅನ್ನೋಷ್ಟೊತ್ತಿಗೆ ಪ್ಲೇಯರ್ಸ್ನ ಕಳ್ಕೊಂಡು ಅದು ಮತ್ತೆ ಪಾತಾಳಕ್ಕೆ ಕುಸಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯುದ್ಧ ಏನೇ ಆಗಲಿ ಆದರೆ ತಮ್ಮ ಕ್ರೀಡಾಪಟುಗಳ ಮೇಲೆ ಯಾವುದೇ ಥರದ ದಾಳಿಗಳನ್ನು ಆಗದ ಥರ ನೋಡ್ಕೊಳ್ಬೇಕು.